ಅದಕ್ಕೆ ಸಾಮಾಜಿಕ ನ್ಯಾಯಕ್ಕೆ ನಾವು ಹೋರಾಟ ಮಾಡ್ತೇವೆ. ಸಾಮಾಜಿಕ ನ್ಯಾಯದ ಅಡಿಯೊಳಗ ಹಿಂದುಳಿದವರವರೆಗೆ, ಅಲ್ಪಸಂಖ್ಯಾತರಿಗೆ, ಅಹಿಂದ ಸಮುದಾಯದಕ್ಕೆ, ನಮ್ಮ ಮುಸಲ್ಮಾನ ಸಮುದಾಯಕ್ಕೆ ನೀವೆಲ್ಲ ಮುಂದೆ ಬರುವಂತ ಗೌರವಿಸಿದ್ರ ನಿಮಗೂ ಒಳ್ಳೇದು, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೇದು. ಇನ್ಮೇಲೆ ಬ್ಲಾಕ್ ಅಧ್ಯಕ್ಷರು ನಾ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯಕ್ರಮಕ್ಕೆ ನೀವು ಯಾರನ್ನೂ ಇನ್ವೈಟ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಹೈಕಮಾಂಡ್ ಬರುವಂತ ದಿನದೊಳಗ ನಿಮ್ಮ ಮೇಲೆ ದೂರ ಕೊಡ್ಬೇಕಾಕತಿ ಅಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಟ್ಟು, ದಯಮಾಡಿ ವಿನಂತಿ ಮಾಡ್ಕೊಂಡು, ನಾವ್ ಎಲ್ಲೇ ಆದಂತ ನನ್ನ ಹೇಳಿಕೆ ಒಳಗೆ ನಾವು ಬಂಡಾಯ ಎನ್ನುವಂತ ಶಬ್ದ ನಾವ್ ಎಲ್ಲೂ ಕೂಡ ಹೋರಾಟ ಮಾಡಿದ್ವಿ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳೆಲ್ಲ ನಾವು ನಡೆಸಿಕೊಟ್ಟಿವಿ. ಇವ್ರೇನ್ ಮಾಡಿದ್ರು, ಬಿಜೆಪಿ ಸೇರಾಕ ಸಂಪೂರ್ಣ ಪೆಂಡಾಲ್ ಹಾಕಿತ್ತು. ಬಿಜೆಪಿ ಅವರು ತಗೋಲಿಲ್ಲ, ಹೋದ್ ಮತ್ತೆ JDS ಹೋದ್ರು. JDS ಹೋಗಿ ಏನ್ ಮಾಡಿದ್ರು ಅವರು, ಬಿಫಾರ್ಮ್ ತಂದ್ರು, ಟವಾಲ್ ಹಾಕೊಂಡ್ರು, ನಾಮಿನೇಷನ್ ಮಾಡಕ್ ಹೊಂಟ್ರು. ನಾನು ಹೋದ್ನೆ, ಅದನ್ನ ಬಿಟ್ಟು ಮಾತ್ರ ಟ್ರ್ಯಾಕ್ಟರ್ ಬಂದ್ರು. ಆಮೇಲೆ ಕಾಂಗ್ರೆಸ್ ಬಂದ್ರು. ನಾವ್ ಹಿಂಗೇನ್ರ ಪಕ್ಷ ಬಿಟ್ಟು ಎಲ್ಲಾರು ಅಡ್ಡಾಡಿದಿವಿ, ಇವ್ರ ಜೊತೆ ಟ್ರ್ಯಾಕ್ಟರ್ ಮಾಡಿದ್ ಸತ್ಯ ಐತಿ. 2018 ಅಭ್ಯರ್ಥಿ ನಾಮದಾರ ಕೆಡವಾಗ ನಾವು ಕಾರಣೀಭೂತರದೇವಿ. ಇಲ್ಲ ನಾವು ಯಾಕೆ ಕಡ್ಬೇಕಂತಂದ್ರೆ, ಅವರು ಎಲ್ಲಾ ಸಮುದಾಯದ ಸಾಮಾನ್ಯ ಜನರ ಜೊತೆ ಬೆರೆತಿರ್ಕಿಲ್ಲ, ಒಂದಷ್ಟು ಮಂದಿನ ಅಷ್ಟೇ ಇಟ್ಕೊಂಡಿದ್ರು. ಕಾರ್ಯಕರ್ತರ ಜೊತೆ ಬಹಳ ಬೆರೆಯಕ್ ಅವರು ಸಮಯ ಕೊಡ್ತಿರ್ಕಿಲ್ಲ. ಅದಕ್ಕಾಗಿ ನಾವು ಅವ್ರಿಗೆ ವಿರುದ್ಧ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂತವ. ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸೋಬ ಶಿಲ್ಲೆದಾರ ಅಂತೇಳಿ ನಾಳೆ ನನಗೆ ಹೈಕಮಾಂಡ್ ನನ್ನ ನೆಚ್ಚಿನ ನಾಯಕರು ಹೇಳಿದ್ರ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರಿಗೂ ಟಿಕೆಟ್ ಕೊಟ್ಟರು ನಾವು ಅವ್ರಿಗೆ ಗೆಲ್ಲಿಸ್ಕೊಂಡ್ಬರ್ತೀವಿ. ಯಾಕ ನಾವು ಕಾಂಗ್ರೆಸ್ ಪಕ್ಷ ಮತ್ತೆ ಇಲ್ಲೇ ಕಿತ್ತೂರು ನಾಡೊಳಗೆ ಮತ್ತೆ ಧ್ವಜ ಕಿತ್ತು ಕಾಂಗ್ರೆಸ್ ನೋಡ್ ತೋರಿಸ್ಬೇಕು. ನಮ್ಮ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರನ್ನ ಮುಖ್ಯಮಂತ್ರಿಗಳಾಗಿ ನೋಡ್ಬೇಕು, ಇದು ನಮ್ಗೆ ಕಾಣಿಸ್ತೈತಿ. ಈಗ ಎಷ್ಟೋ ಜನ ಈಗ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಂತ ನನ್ನಂತ ಸಾವಿರಾರು ಕಾರ್ಯಕರ್ತರು ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾಗಬೇಕು, 7 ಜನ ಜಿಲ್ಲಾ ಪಂಚಾಯತ್ ಸದಸ್ಯ ಆಗ್ಬೇಕು, 32 ಜನ TP ಮೆಂಬರ್ ಆಗ್ಬೇಕಂತ ಕನಸು ಕಾಣಕತ್ತಾವ ಪಾಪ. ಈಗ ಇವ್ರು ಹೇಳಿದಂತ ಹೇಳಿಕೆ ನೋಡಿದ್ರಿ ನೀವೆಲ್ಲ, ಶಿಲ್ಲೆದಾರ್ ನೀನು ಅವ್ನು ಬಂಡವಾಳ ನೋಡೇ ಬಿಡು ಒಂದ್ಸಲ ನಿಲ್ಲ ಅಂದ್ರೆ, ಈಗ ನಾನು ನಿಂತೀನಿ ಅಂತ ತಿಳ್ಕೊರಿ. ನಾಳೆ ಪಾಪ ಜಿಲ್ಲಾ ಪಂಚಾಯತ್ ಕಾರ್ಯಕರ್ತರು ಬೆಳಗ್ ಹೊರತಾಗಿ ಇವ್ರು ಬೆಳಂಗಿಲ್ಲ, ಇವ್ರಿಗೆ ಅನ್ಯಾಯ ಆಗಂಗಿಲ್ಲ. ಅನ್ಯಾಯ ಆಗೋದು ನನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಅನ್ಯಾಯ ಆಗೋದು ನನ್ನ ಕಾಂಗ್ರೆಸ್ ಮುಖಂಡರುಗಳಿಗೆ. ಅದಕ್ಕೆ ಗೆಲ್ಲಾಕ ಸೋಲಾಕ ಒಂದ ಓಟ್ಬೇಕು. ಒಂದು ಓಟದಿಂದ ಗೆದ್ದವರು ಸೋತವ್ರು ಕರ್ನಾಟಕ ರಾಜ್ಯದ ಎಷ್ಟೋ ಜನ ಇವತ್ತ MLA ಗಳು ಅದಾರನ, ದೇಶಗಳು MLA ಅದಾರನ, ನೀವು ನೋಡಿದಿರಿ, ನಾವು ನೋಡಿದೇವೆ. ದಯವಿಟ್ಟು ನಾವೇನು ವಿನಂತಿ ಮಾಡ್ಕೋತೀವಿ ಅಂತಂದ್ರೆ, ನಾವು ಒಂದು ಹೇಳಿಕೆ ಕೊಟ್ಟಾಗ ಅಥವಾ ನನ್ನಂತವ್ರು ಮತ್ತೆ ಯಾರ ಹೇಳಿಕೆ ಕೊಟ್ಟಾಗ ಅದನ್ನ ಪರಿಶೀಲನೆ ಮಾಡ್ರಿ. 1 ಬಿಟ್ಟು 2 ಸಲ ತಾವು ನೋಡ್ರಿ. ತಮಗೆ ಸಮಯ ಇಲ್ಲ ಅಂದ್ರೆ ತಮ್ಮ ಹತ್ರ ಕಾಂಗ್ರೆಸ್ ಪಕ್ಷದ ವಕ್ತಾರಗಳು ಅದಾರ, ಆ ಕಾಂಗ್ರೆಸ್ ಪಕ್ಷದ ವಕ್ತಾರಿಗಳಿಗೆ ಅದನ್ನ ಪರಿಶೀಲನೆ ಮಾಡಕ್ ಹಚ್ಚ್ರಿ. ಆ ರೀತಿ ಏನ್ರ ಹೇಳಿಕೆ ಇತ್ತಂದ್ರೆ ಪಕ್ಷದ ಚೌಕಟ್ಟಿನಾಗ ಮಾತಾಡಿತ್ತಂದ್ರೆ ಕರೆದು ಪಕ್ಷದ ಚೌಕಟ್ಟಿನಾಗ ನಮಗೆ ಮಾತಾಡ, ನಮಗೂ ಏನ್ರ ತಪ್ಪಿದ್ರೆ ನಮಗೂ ಹೇಳ್ರಿ. ಅದನ್ನ ಬಿಟ್ಟ ನೀವು ಓಪನ್ ಚಾಲೆಂಜ್ ಮಾಡ್ಬೇಕಾಯ್ತು ಕಾಂಗ್ರೆಸ್ ಅವ್ರಿಗೆಲ್ಲ, ಓಪನ್ ಚಾಲೆಂಜ್ ಮಾಡ್ಬೇಕಾದ್ದು ನೀವು ಬಿಜೆಪಿ ಅವ್ರಿಗೆ ಓಪನ್ ಚಾಲೆಂಜ್ ಮಾಡ್ರಿ. ಕೇಂದ್ರ ಸರ್ಕಾರದ ನಿಲುವುಗಳ ಬಗ್ಗೆ ಹೋರಾಟ ಮಾಡ್ರಿ, ಕೇಂದ್ರ ಸರ್ಕಾರದ ಧೋರಣೆಗಳ ಬಗ್ಗೆ ನೀವು ಹೋರಾಟ ಮಾಡ್ರಿ, ಬಿಜೆಪಿ ಸಿದ್ಧಾಂತದ ವಿರುದ್ಧ ನೀವು ಹೋರಾಟ ಮಾಡಿ ಕಾಂಗ್ರೆಸ್ ಗೆಲ್ಲಿಸುವಂತದ್ ಮಾಡ್ರಿ. ಅದನ್ನ ಬಿಟ್ಟು ನೀವು ಕಾಂಗ್ರೆಸ್ ಲೀಡರ್ಗಳ ವಿರುದ್ಧ ನೀವು ಬಂಡಾಯ ಸಾರ್ತೀರಿ ಅಂತಂದ್ರೆ ನಾಳೆ ಕಾಂಗ್ರೆಸ್ ಯಾರಿನ ಅನ್ಯಾಯ ಆಕತ್ತ ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು. ನಿಮ್ಮನ್ನ ನಾವು ಸತೀಶ್ ಜಾರಕಿಹೊಳಿ ಸಾಹೇಬ್ರಂತೆ ಕರ್ಕೊಂಡು ಹೋಗಿ ಮೊದಲು ನೀವು MLA ಆಗ್ಬೇಕಂತೇಳಿ ಕನಸ್ಕೊಂಡವ್ರು ನಾವು. ಇನ್ನು ಮಾಡ ಹಳೆ ಫೋಟೋಸ್ಗಳೆಲ್ಲ ಬಿಟ್ಟಿದ್ದೀನಿ, ನೀವೆಲ್ಲ ನೋಡಿದ್ದೀರಿ. ನನ್ನ ಹತ್ರ ಎಲ್ಲ ಫೋಟೋಸ್ಗಳಿದಾವ್. ಇವ್ರ ವೇದಿಕೆ ಕೊಟ್ಟೆ ನಾವು ಗೌರವಿಸಿದೆ. ಎಷ್ಟೋ ಜನ ಇವ್ರ ವಿರೋಧಿಗಳು ನಾನು ಬೈತಿದ್ರು, ಇವ್ರಿಗೆ ಯಾಕೆ ವೇದಿಕೆ ಕೊಡ್ತೀನಿ ಅಂತೇಳಿ. ನಾನು ಸತೀಶ್ ಜಾರಕಿಹೊಳಿ ಸಾಹೇಬ್ರಂತೆ ಹೋದೆ, ಸರ್ ನಿಮ್ ಕಾಲು ಬೀಳ್ತೀನಿ. ಉತ್ಕಪ್ಪ ಮರಡಿ ಅವ್ರ ಸಾಕ್ಷಿ ಅದಾರ, ಗುಡ್ಡಪ್ಪ ಸಕ್ಕಣ್ಣ ಅವ್ರ ಸಾಕ್ಷಿ ಅದಾರ, ಅಶ್ಫಾಕ್ ಹವಾಲ್ದಾರ್ ಸಾಕ್ಷಿ ಅದಾರ, ರಾವ್ ಸಾಹೇಬ್ ಪಾಟೀಲ್ ಸಾಕ್ಷಿ ಅದಾರ, ಲಿಂಗಪ್ಪ ಅರಕೇರಿ ಅವ್ರ ಸಾಕ್ಷಿ ಅದಾರ. ಅವ್ರ ಬಹುಶಃ ಅವ್ರ ಹಿತಕ್ಕಾಗಿ ಅವ್ರದ್ದು ಬೆಳಿಲಿ ಅಂತೇಳಿ ಅವ್ರ MLA ಆಗಲಿ ಅಂತೇಳಿ ಬಯಸಿನ ಹೊರತಾಗಿ ಅವ್ರು ಹಾಳಾಗಲಿ ಬೀಳಲಿ ಅಂತೇಳಿ ನಾವು ಬಯಸ್ಲಿಲ್ಲ. 2018 ಅವ್ರು ಹೇಳ್ದಂಗ ಕುಣಿದು ನಮ್ಮ ಉಪಯೋಗಗಳನ್ನ ತಗೊಂಡ್ರು. ಅವ್ರೇನ್ ತಿಳ್ಕೊಂಡ್ರು, ಎಲ್ಲ ಹೋಟ್ ನನ್ನೂ ತಿಳ್ಕೊಂಡ್ರು. ಅಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನ ಹೋಟ್ಗಳೆಲ್ಲ ಕೂಡಿದ್ವಿ. ಈ ಕಡೆಯಿಂದ ಬಿಜೆಪಿಯಿಂದ ಅಸಮಾಧಾನ ಜನ ಬಂತು, ಈ ಕಡೆಯಿಂದ ಕಾಂಗ್ರೆಸ್ನಿಂದ ಅಸಮಾಧಾನ ಜನ ಬಂತು. ಎಲ್ಲರೂ ಕೂಡ ಚುನಾವಣೆ ಮಾಡಿದೀವಿ. ಚುನಾವಣೆ ಮಾಡಿದ ಮೇಲೆ ಯಾರ ಹಿತಕ್ಕಾಗಿ ಚುನಾವಣೆ ಮಾಡಿದ್ವಿ? ನಾನು ಹಿತಕ್ಕಾಗಿ ಚುನಾವಣೆ ಮಾಡಿದ್ವಿ. ಏನ್ ಶಿಲೆದಾರನ ಅಧಿಕಾರದ ಕುಂಡ್ಸಾಕ ನಾವು ಹೋರಾಟ ಮಾಡಿದ್ವಿ? ಏನ್ ಮಾಡಿದ್ವಿ ನಾವು? ಅದಕ್ಕೆ ದಯಮಾಡಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೋತೀನಿ, ನನಗ ನಿಮ್ಗಿಂತ ಹೆಚ್ಚು ನಿಮ್ಮಂತ ಶಾಸಕರು 4 ಮಂದಿ ಆಗ್ಬೋದು ನಾಳೆ. ಆದ್ರೆ ನನ್ನ ಕಾಂಗ್ರೆಸ್ ಕಾರ್ಯಕರ್ತರೊಳಗ ಸಾವಿರಾರು ಕನಸುಗಳನ್ನ ಹೊತ್ಕೊಂಡಂತ ಎಷ್ಟೋ ಜನ ಇವತ್ತು
ಪಕ್ಷಕ್ಕಾಗಿ ದುಡಿದಂತವ್ರು ಅದಾರು. ಜಿಲ್ಲಾ ಪಂಚಾಯತ್ ಸದಸ್ಯರಾಗಬೇಕು ಅಂತೇಳಿ ದಾರಿ ಕಾಯಕತ್ತಾರ. ತಾಲೂಕ್ ಪಂಚಾಯತ್ ಸದಸ್ಯರಾಗ ದಾರಿ ಕಾಯಕತ್ತಾರ. ಎಷ್ಟೋ ಜನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೆಂಬರ್ಗಳ ದಾರಿ ಕಾಯಕತ್ತಾರ. ಇಂಥ ಓಪನ್ ಚಾಲೆಂಜ್ ಹಾಕಿ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಪಕ್ಷಕ್ಕ ಡ್ಯಾಮೇಜ್ ಮಾಡಕ್ ಹೋಗ್ಬೇಡ್ರಿ. ಪಕ್ಷ ಯಾರ ಮನೆ ಆಸ್ತಿ ಅಲ್ಲ. ಪ್ರತಿಯೊಬ್ಬ ಸಾವಿರಾರು ಜನ ಕಟ್ಟಿದಂತ ಪಕ್ಷ ನಮ್ಮ ಹಿರಿಯರ ಕಾಲದಿಂದ ಕಟ್ಟಿದಂತ ಪಕ್ಷ ಐತಿ. ಈ ಪಕ್ಷ ಇದ್ರೆ ನೀವು, ಪಕ್ಷ ಇದ್ರೆ ನಾನು, ನಮ್ಮ ಪಕ್ಷ ಇತ್ತಂದ್ರೆ ನಮ್ಮ ಕಾರ್ಯಕರ್ತರು. ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಇದೆ ಸರ್, ನೀವಿಬ್ರು ಒಂದಾಗ್ಬೇಕು, ಇಬ್ರು ಒಟ್ಟುಗೂಡ್ ಹೋಗ್ಬೇಕು. ಏನಾರು ಮುಂದೆ ನೀವು ಡಿನ್ನರ್ ಮೀಟಿಂಗ್ ಮೂಲಕ ಏನಾರು ಇಬ್ರು ಮಾಡಿದ ಅನ್ಯಾಯ ಹೇಳ್ಬೇಕಲ್ಲ. ಪಕ್ಷಕ್ಕಾಗಿ ದುಡ್ದಿತ್ತಪ್ಪ. ಒಬ್ಬ ನನ್ನ ಮುಸಲ್ಮಾನ್ ಕುಟುಂಬದಿಂದ ಎಲ್ಲ ಸಮುದಾಯಗಳನ್ನು ಕಟ್ಟಿಕೊಂಡು, ಮಠಾಧೀಶರನ್ನು ಕಟ್ಟಿಕೊಂಡು ಈ ಭಾಗದೊಳಗೆ ಸಮಾಜ ಸೇವೆ ಮಾಡುತ್ತಪ್ಪ. ಕ್ರೀಡಾ ಪ್ರೇಮಿಗಳಿಗೆ ಪ್ರೋತ್ಸಾಹ ಕೊಟ್ಟು ಅವ್ರು ಬೆಳೆಸಿತ್ತಪ್ಪ. ಕಿತ್ತೂರು ಭಾಗದೊಳಗ ಪ್ರತಿಭೆಗಳನ್ನ ಕರ್ಕೊಂಡ್ಬಂದು ನೂರಾರು ಪ್ರತಿಭೆಗಳನ್ನ ನಾನು ವೇದಿಕೆ ಒಳಗೆ, ಅಂಬೇಡ್ಕಟ್ಟಿ ವೇದಿಕೆ ಒಳಗೆ, ನಾನು ಹುಟ್ಟಹಬ್ಬದೊಳಗೆ ನಾನು ಅವ್ರನ್ನ ಗೌರವಿಸಿತ್ತಪ್ಪ. ಕೋವಿಡ್ದೊಳಗೆ ಜೀವನ ಲೆಕ್ಕಿಸದೆ ನಮ್ದಂತ ಎಲ್ಲ ಸ್ನೇಹಿತರು ಟೀಮ್ ಕಟ್ಟಿಕೊಂಡು 48 ಶವಗಳಂತಂದು ಸ್ವಂತ ಆಂಬುಲೆನ್ಸ್ಗಳನ್ನ ಇಟ್ಟುಕೊಂಡು ಎಷ್ಟೋ ಜನಕ್ಕೆ ಆಕ್ಸಿಜನ್ ಇರಾಕಿಲ್ಲ. ಸತೀಶ್ ಜಾರಕಿಹೊಳಿ ಸಾಹೇಬ್ರಂತೆ 2000 ಲೀಟರ್ ಆಕ್ಸಿಜನ್ ತಂದು ಅವ್ರ ಜೀವ ಉಳಿಸಿದ್ದ ತಪ್ಪ. ಒಂದಾಗ್ತೀರಾ ಮುಂದೆ? ತಂದೆ ತಾಯಿ ಸತ್ರ ಮಕ್ಕಳು ಅವ್ರ ಹೆಣ ಶವ ಮುಟ್ಟಕ್ಕೆ ಯಾರು ಬರ್ತಿರ್ತೀನಿ. ಆ ಶವ ಹೋಟ್ಲಿ ನೀವು ಗೆಲ್ತೀರಿ ಅಂತಂದ್ರೆ ನಾನಾವತ್ತ ಇದ ಚಾಲೆಂಜ್ 23 ನೀವು ಮಾಡಿದ್ರು. ನಾನೇ ಎಲೆಕ್ಷನ್ ಇದ್ರೆ 20,000 ಮೇಲ್ಪಟ್ಟು ಓಡ್ ತಗೊಳ್ತಿದ್ದೆ. ನೀವು ಶಾಸಕರ ಹಾಕಿರ್ಕಿಲ್ಲ, ನೀವು ಇಲ್ಲಿ ಮಾಡಿ DCC ಬ್ಯಾಂಕ್ ಡೈರೆಕ್ಟರ್ ಹಾಕಿಲ್ಲ. ಕಿತ್ತೂರು ಭಾಗದ ಒಳಗ ಮತ್ತೆ ಬಿಜೆಪಿ ಧ್ವಜ ಹಾರಾಡ್ತಿತ್ತು. ಅದಕ್ಕೆ ದಯಮಾಡಿ ಅಂತ ಹೇಳಿಕೆ ಕೊಡಕ್ ಹೋಗ್ಬೇಡ್ರಿ. ಮತ್ತೆ ಕಾಂಗ್ರೆಸ್ ಧ್ವಜ ಹಾರಿಸೋಣ, ಸತೀಶ್ ಜಾರಕಿಹೊಳಿ ಸಾಹೇಬ್ರು ಮುಖ್ಯಮಂತ್ರಿ ಮಾಡೋಣ, ನಮ್ಮ 7 ಮಂದಿ JDP ಮಾಡೋಣ, TP ಮಾಡೋಣ, ಎಲ್ಲಾ ಸಮುದಾಯಕ್ಕೆ ಸಾಮಾಜಿಕವಾದಂತ ನ್ಯಾಯ ಕೊಡೋಣ. ಏನ 2028 ಹಾಗಾದ್ರೆ ನಾನು ಆಕಾಂಕ್ಷಿ, ಟಿಕೆಟ್ ಆಕಾಂಕ್ಷಿ ಅಲ್ಲ, ಒಟ್ಟಾರೆ ಕಾಂಗ್ರೆಸ್ ಗೆಲ್ತೀರಾ? ಬಾಬಾ ಸಾಹೇಬ್ ಪಾಟೀಲ್ ಅವ್ರು ಸಿಕ್ಕಿದ್ರೆ ನೀವು ಗೆಲ್ಲಿಸ್ತೀರಾ? ಪಕ್ಷ ಹೇಳಿತ್ತು ಶಿಲೆದಾರಿ ಇವ್ನು ಗೆಲ್ಲಿಸೋಂಬ ಅಂತ ಹೇಳಿ ನನ್ನ ನಾಯಕರು ಹೇಳಿ ಅವ್ರು ಗೆಲ್ಲಿಸೋಂಬರಕ್ ನಾ ರೆಡಿ ಇದ್ದೆ. ಈಗ ಇನ್ನೊಂದು ಸುದ್ದಿ, ಈಗ ಬರ್ತಕ್ಕಂತ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ನಿಮ್ಗೆ ಒತ್ತಡ ಬರ್ತಾ ಇದೆಯಂತೆ. ಕಾದೊಳ್ಳಿ ಜಿಲ್ಲಾ ಪಂಚಾಯತಿಯಿಂದ ತಾವು ಸ್ಪರ್ಧೆ ಮಾಡ್ಬೇಕು ಕಾಂಗ್ರೆಸ್ ಪಕ್ಷದಿಂದ ಅಂತ ಹೇಳ್ಬಿಟ್ಟು ನಿಮ್ಮ ಬರ್ತದ, ಗ್ರಾಮ ಪಂಚಾಯತಿ ಬರ್ತದೆ, ಎಲ್ಲ ಕೂಡೆ ಬರ್ತಾವ ಗೊತ್ತಿಲ್ಲ. ಗೆಲ್ಸೋದ್ ಹೆಂಗ್? ಈಗ ನೀವು ಸವಾಲ್ ಹಾಕಿದ್ರಿ, ನೀವು ಸವಾಲನ್ನ ನಾವು ಸ್ವೀಕಾರ ಮಾಡಿದ್ವಿ ಅಂತ ಇಟ್ಕೋರಿ, ನಮ್ಮ ಕಾರ್ಯಕರ್ತರು ಸ್ವೀಕಾರ ಮಾಡಿದ್ರು ಅಂತ ಇಟ್ಕೋರಿ, ನಾವು ಎಲೆಕ್ಷನ್ ನಾಳೆ ಬಂಡಾಯ ನಿಂತು ಅಂತ ಹೇಳ್ಕೋರಿ. ತೊಂದರೆ ಆಗೋದನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ತೊಂದರೆ ಆಗೋದನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ, ಕನಸನ್ನ ಕಟ್ಟಿಕೊಂಡಂತ ನನ್ನ ಎಷ್ಟವಾದಂತ ಸುಂದರವಾದಂತ ಪಕ್ಷವನ್ನ ಕಟ್ಟಿ ಕಾಂಗ್ರೆಸ್ ಪಕ್ಷ ಕಟ್ಟಿದಂತವ್ರಿಗೆ ನಿಮಗ ಅನ್ಯಾಯ ಆಗಲ್ಲ, ನಿಮಗ್ ತೊಂದರೆ ಆಗಲ್ಲ. ನಾ ತೊಂದರೆ ಮಾಡಕ್ ನಾ ಯಾವತ್ತು ಮುಂದ್ ಬರಲ್ಲ. ಗೊತ್ತೈತೆ? ಬೇಕಾದ್ರೆ ಅದು ಇನ್ನೂ ಬೇಕಾದ್ರೆ ನೀವು ಚಾಲೆಂಜ್ ಮಾಡುವಾಗ ನಿಮಗ್ ಬಿಟ್ಟು ಕೊಟ್ಟಿದ್ದು. ಚಾಲೆಂಜ್ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಬಿಜೆಪಿ ಮಾಡ್ರಿ. ನಮಗ್ ಒಂದೇ ಇನ್ನೊಂದ್ಸಲ ಕಾಂಗ್ರೆಸ್ ಧ್ವಜ ಕಿತ್ತೊಳಗೆ ಹಾರಿಸೋಣ, ಸತೀಶ್ ಜಾರಕಿಹೊಳಿ ಸಾಹೇಬ್ರ ಮುಂದಿನ ಮುಖ್ಯಮಂತ್ರಿಗಳು ಮಾಡೋಣ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡೆ. ಅಲ್ಲ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ನೀವು ಸಹ ಕಾಂಗ್ರೆಸ್ ಪಕ್ಷದಿಂದ ಸಿಕ್ಕಾಪಟ್ಟೆ ಇದ್ ಮಾಡಿದೀರಾ ಅಂತ ಹೇಳ್ತೀರಾ. ನಿಮ್ಮ ಬೆಂಬಲಿಗರು ಸಹ ನಂಗೂ ಟಿಕೆಟ್ ಕೊಡ್ಸಿ ಅಂತ ನಿಮ್ಮ ಹತ್ರ ಬರ್ತಾರೆ. ನಿಮ್ ಬೆಂಬಲಿಗರು ಕೊಡಿ ಅಂತ ಏನಾದ್ರು ಒತ್ತಾಯ ಮಾಡ್ತೀರಾ? ಯಾವತ್ತು ಚುನಾವಣೆ ಘೋಷಣೆ ಆಗ್ತದೆ, ನಮ್ಮ ನೆಚ್ಚಿನ ನಾಯಕರಾದಂತ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಹತ್ರ, ಜಿಲ್ಲಾ ಸಮಿತಿಯವ್ರ ಹತ್ರ, ನಮ್ಮ ರಾಜ್ಯ ಸಮಿತಿಯವ್ರ ಹತ್ರ ಯಾರು ನಮ್ಮಲ್ಲಿ ಯೋಗ್ಯದಾರ, ಯಾರು ಗೆಲ್ಲುವಂತ ಶಕ್ತಿ ಐತಿ, ಯಾರ ಪಕ್ಷವನ್ನ ಮುಂದುವರಿಸುವಂತ ಶಕ್ತಿ ಐತಿ ಅಂತವ್ರ ಬಗ್ಗೆ ನಾವು ಟಿಕೆಟ್ ಕೇಳ್ತೀವಿ. ಯಾಕಂದ್ರೆ 7 ಜಿಲ್ಲಾ ಪಂಚಾಯತಿ ಬರ್ತಾವ. 7 ಜಿಲ್ಲಾ ಪಂಚಾಯತಿ ಅಟ್ಲೀಸ್ಟ್ ನಾವು 5 ರಿಂದ 6 ಸೀಟನ್ನು ನಾವು ಗೆಲ್ಲಬೇಕಿಲ್ಲ. 32 ತಾಲೂಕ್ ಪಂಚಾಯತಿಗಳು ಬರ್ತಾವ. ಅಟ್ಲೀಸ್ಟ್ ಒಂದು 20-25 ನಾವು ಗೆಲ್ಲಬೇಕು. ಬೈಲಹೊಂಗಲ ತಾಲೂಕ್ ಪಂಚಾಯತಿ ಚುಕ್ಕಾಣಿನ ಹೊಡಿಬೇಕು, ಕಿತ್ತೂರು ತಾಲೂಕ್ ಪಂಚಾಯತಿ ಚುಕ್ಕಾಣಿನ ಹೊಡಿಬೇಕು. ಅದಕ್ಕೆ ದಯಮಾಡಿ ಇಂಥ ಹೇಳಿಕೆಗಳು ಕೊಡೋದ್ರಿಂದ ನಿಮ್ಮ ಗೌರವಕ್ಕೂ ಪೆಟ್ಟಾಕತಿ, ತಿಳ್ಕೊಂಡು ಕೊಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೊ. ನಾ ಏನು ಬೇರೆದವ್ರ ಹತ್ರ ಬಿಜೆಪಿ ಅಂತ ಇದನ್ನ ವಿನಂತಿ ಮಾಡ್ಕೋತಿಲ್ಲ, ಕಲ್ಸಕ್ ನಾ ರೆಡಿ ಇದೆ. ಆದ್ರೆ ನನಗೆ ಆ ಚಿಂತನೆ ಇನ್ನೂ ಮಟ್ಟ ನಾವು ಮಾಡಿಲ್ಲ. ಏನ್ ನನಗೇನೈತಿ, ನನ್ನ ಕಾರ್ಯಕರ್ತರು JDPಗಳಾಗಬೇಕು, ನನ್ನ ಕಾರ್ಯಕರ್ತರು TPಗಳಾಗಬೇಕು ಅನ್ನೋ ಕನಸೈತಿ. ಈಗ ಬ್ಲಾಕ್ ಕಾಂಗ್ರೆಸ್ ಸಂಗನಗೌಡ ಪಾಟೀಲ್ ಅವರು ಸಂಘಟನಾತ್ಮಕವಾಗಿ ನಿಮ್ಗೊಂದು ಕರೆದಿಲ್ಲ ಅಂತ ಯಾವುದೇ ಬ್ಲಾಕ್ ಅಧ್ಯಕ್ಷ ಅವ್ರನ್ನ ಇವ್ರು ಕರೆಯಾಗ್ತಾ ಇರಲ್ಲ. ಇವತ್ತು ನಿಂಗಪ್ಪನ ರಿಕೇರಿ ಅವ್ರು ಕೂಡ ಸ್ಪಂದನ ಅದಾರ, ಪಕ್ಷ ಕಟ್ಟಿದಾರ. ಅವರು ಆ ಭಾಗದೊಳಗ ಹಿರೇತನ ಮಾಡೋರು ಬೇರೆ ಇದಾರ ಅಂತ ಅವರೇ ಪಾಪ ನೊಂದ್ಕೊಂಡ್ರು, ನಮ್ ಜೊತೆ ಹೇಳ್ಕೊಂಡ್ರು. ಅದಕ್ಕೆ ನಾ ಏನ್ ಹೇಳ್ತೀನಿ, ಇನ್ನು ಇದು ರಾಜಕೀಯ ನಿತ್ಯ ನೀರಲ್ಲ, ಇದು ಹರಿವು ನೀರು. ನೀವು ಇನ್ನು ಬೆಳೆಯವ್ರಿ, ಬೆಳಿ ಉದ್ದೇಶ ಇಟ್ಕೊಂಡೆ ಹೇಳಿಕೆಗಳು ಕೊಡ್ರಿ. ಏನ್ ಅದಕ್ಕೆ ದಯಮಾಡಿ
ಇಂತ ಸಣ್ಣ ಸಣ್ಣ ಹೇಳಿಕೆ ಕೊಟ್ಟು ಸಣ್ಣವರಾಗಕ್ ಹೋಗ್ಬೇಡ್ರಿ. ಸತೀಶನ ಜಾರಕಿಹೊಳಿ ಸಾಹೇಬ್ರ ಕಿತ್ತೂರಾಗ 2 ಸಲ ತಮ್ಮ ಕಿವಿಮಾತು ಹೇಳಿದ್ದನ್ನ ಮನಸ್ಸಿನಾಗ ಇಟ್ಕೋರಿ. ಮೊನ್ನೆ MP ಇಲೆಕ್ಷನ್ ಲೋಕಸಭಾ ಚುನಾವಣೆ ಒಳಗ ನಮ್ಮ ಕಾಂಗ್ರೆಸ್ ಪಕ್ಷ 36,000 ಹಿನ್ನಡೆ ಆಗಿತ್ತು. ಎಲ್ಲಿ ಆಗೈತೆ ಅನ್ನೋದು ನಾವು ಆತ್ಮಾಲೋಕನ ಮಾಡ್ಕೊಂಡ ಬರುವಂತ ಚುನಾವಣೆ ಒಳಗೆ ನಾವು ಹೆಚ್ಚಿನ ಮತ ಹಾಕಕ್ ನಾವು ಪ್ರಯತ್ನ ಮಾಡ್ಕೋಬೇಕು. ಇದು ಪ್ರಥಮ ಸಲ ನಾ ಕಾಂಗ್ರೆಸ್ ಪಕ್ಷದ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ವಿ. ನಾ ಎಲ್ಲೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಪ್ರಯತ್ನ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷದ ಮುಖಾಂತರವಾಗಿ, ಕಾಂಗ್ರೆಸ್ ಶಾಸಕರ ಮುಖಾಂತರವಾಗಿ ಕಿತ್ತೂರು ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ನಾವು ಮಾಡ್ತೀವಿ. ನಾವು ಕೂಡ ನಮ್ಮ ಹತ್ರ ಬಂದಂತ ಸಲಹೆಗಳನ್ನ ಶಾಸಕರ ಗಮನಕ್ಕೆ ತರಕ್ ನಾವು ಪ್ರಯತ್ನ ಮಾಡ್ತೀವಿ. ಕೊನೆಯ ಪ್ರಶ್ನೆ, ಈಗ ಮೀಸಲಾತಿ ಬಂದ್ರೆ ಒಂದ್ ರೀತಿ ದಾಸ್ತಿಕೊಪ್ಪ ಟಿಪಿಯಿಂದ ಒಂದ್ ರೀತಿ ನಿಮ್ಮ ಬೆಂಬಲಿಗ ಅಬ್ದುಲ್ಲಾ ಅವ್ರಿಗೆ ಒಂದ್ ರೀತಿ ಟಿಕೆಟ್, ತಾಲೂಕ್ ಪಂಚಾಯತಿ ಟಿಕೆಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಒತ್ತಾಯ ಇದೆ. 10 ವರ್ಷ ಪಕ್ಷಕ್ಕಾಗಿ ದುಡ್ದಂತ, 10 ವರ್ಷ ಅಲ್ಪಸಂಖ್ಯಾತರೆಲ್ಲ ಕೂಡಿಸಿ ಪಕ್ಷ ದುಡ್ಡು ಕಟ್ಟಿದಾನ. ಒಂದ್ಸಲ KDP ಮೆಂಬರ್ ಆಗ್ಯಾರ. ಯಾಕೆ ಇಂಥವ್ರು ಆಗ್ಬಾರ್ದು? ಪದೇ ಪದೇ ನೀವ್ ಆಗ್ಬೇಕಾ? ಕೆಳಮಟ್ಟದವ್ರ ತಂದು ಯಾಕೆ ಅವ್ರಿಗೆ ರಿಕಾರ್ಡ್ ಕೊಡಬಾರ್ದು ನೀವು? ನಮ್ ದಲಿತರ ಪರ ಇರುವಂತ ನಮ್ಮ ಪಕ್ಷ, ಹಿಂದುಳಿದಿರುವಂತ ಪಕ್ಷ, ಬಡವರ ಪಕ್ಷ, ದೀನ ದಲಿತರ ಪಕ್ಷ ಅಂತ ನಾವ್ ಹೇಳ್ಕೊತೀವಿ. ಯಾಕೆ ಅಂತವ್ರಿಗೆ ಅವಕಾಶ ಕೊಡಬಾರ್ದು? ಈಗ ಎಲ್ಲೂ ಶಕ್ತಿ ಇಲ್ಲ, ಜನರ ಜೊತೆ ಇಲ್ಲ, ಕೊಡ್ಬೋದಲ್ಲ. ನಾವು ಕೊಡಂತೆ ಒತ್ತಾಯ ಮಾಡ್ತೀವಿ. ಬರ್ಬೇಕು ಅವನು ಅಂತವ್ರ ಸಂವಿಧಾನದ ಹುದ್ದೆ ಬಂತಂದ್ರೆ ಇನ್ನೂ ಏನೆಲ್ಲ ಸೇವೆ ಮಾಡಾಕ್ತಾರ. ಒಂದು ಅಧಿಕಾರ ಸಿಕ್ತಂದ್ರೆ ಇನ್ನೂ ಸೇವೆ ಮಾಡ್ತಾರ. ಅದಕ್ಕೇನೈತಿ? ನಮಸ್ತೆ ಬೈ. ಥ್ಯಾಂಕ್ ಯು. ನಿಮ್ಮ ಪ್ರೆಸ್ ಮೀಟ್ ಮುಖಾಂತರವಾಗಿ, ನಿಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ನಾವು ಅವ್ರಿಗೆ ಹೇಳಕ್ ಬಯಸ್ತೇನೆ. ಈಗ ನೀವು ಇಷ್ಟೆಲ್ಲ ಇದ್ ಮಾಡಿದ್ರಲ್ಲ ಭಯ್ಯ, ಕಾಂಗ್ರೆಸ್ ಈಗ ತಾವೊಂದು ಹೇಳಿದ್ರೆ ಆರಂಭದಲ್ಲೇ ನನಗೆ ಯಾವ್ದಕ್ಕೂ ಯಾವ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗೆ ಇನ್ವೈಟ್ ಮಾಡಲ್ಲ ಅಂತ. ಯಾಕೆ ಇನ್ವೈಟ್ ಮಾಡಲ್ಲ ನಿಮ್ಗೆ? ಅವ್ರು ಏನ್ ತಿಳ್ಕೊಂಡಾರ? ಪಕ್ಷ ನಾವ ಕಟ್ಟಿದೀವಿ, ಪಕ್ಷ ನಮ್ದೇ ಇದು ಅಂತ ಅವ್ರು ತಿಳ್ಕೊಂಡಾರ. ನೀವು ನೋಡತ್ತೀರಿ ಒಂದು ಕಾಂಗ್ರೆಸ್ ಸಭೆಗಳು ಯಾರ್ಯಾರು ಕೊಡತಾರ ಅಂತೇಳಿ. ಯಾರು ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಯಾರ್ದಾರ ಅದ್ರೊಳಗ? ಎಲ್ಲರೂ ಇರ್ಬೋದು, ನಾ ಇಲ್ಲ ನಂಗಿಲ್ಲ. ಸುಮಾರು ಒಂದು 25%, 30% ಜನ ಇರ್ಬೋದು. ನಾಳೆ ನಿಮ್ಮನ್ನ ಗೆಲ್ಸವ್ರು ನಿಮ್ಗೆ ಓಟ್ ಹಾಕಾರ ಯಾರು? ಅವ್ರು ಎಲ್ಲಿದಾರು? ಅಧಿಕಾರ ಅವ್ರಿಗೆ ಏನಾರ ಕೊಟ್ರೆ, ಕಾಂಟ್ರಾಕ್ಟ್ ಉದ್ಯೋಗಗಳು ಅವ್ರಿಗೆ ಏನಾರ ಕೊಟ್ರೆ, ಅವ್ರನ್ನೇನ ನಾಮಿನೇಟ್ಗಳು ಮಾಡತ್ತೀರಿ. ಸಂವಿಧಾನಕ್ಕೆ ಹುದ್ದೆಗಳನ್ನು ಅವ್ರಿಗೆ ಏನಾರ ಕೊಡಾಕ್ತಿದ್ದಾರೆ. ಈಗ ನಿಮ್ ಮನ್ಯಾಗ 4 ಹುದ್ದೆ ಇಟ್ಕೊಂಡ್ರಿ ನೀವು. ಯೂನಿವರ್ಸಿಟಿಗೆ ನಾಮಿನೇಟ್ ನೀವಾದ್ರಿ, KPCC ವಕ್ತಾರ ನೀವಾದ್ರಿ, KPCC ಮೆಂಬರ್ ನೀವಾದ್ರಿ, DCC ಡೈರೆಕ್ಟರ್ ನೀವಾದ್ರಿ, MLA ನೀವಾದ್ರಿ. ಚಂದಗೌಡ್ರ ಮನ್ಯಾಗ ಕುಂತು, ಮಡಿ ಮುರುಕಪ್ಪ ಮನ್ಯಾಗ ಕುಂತು, ನಮ್ CV ಪಾಟೀಲ್ ಮನ್ಯಾಗ ಕುಂತು, ಗಿವಾರಿ ಸಾವುಕಾರ ಮನ್ಯಾಗ ಕುಂತು, ಹುಲಿಗಡ್ಡೆ ಸಾವುಕಾರ ಮನ್ಯಾಗ ಕುಂತು. ಯಾಕೆ ಇಂಥವ್ರ ಯಾಕೆ ನಿಮ್ಗೆ ಕಣ್ಣಿಗೆ ಬರ್ಲಿಲ್ಲ? ನಮ್ ರಮೇಶ್ ಮಕಾಶಿ ಕುಂತ್, ರಾಜಾ ಸಲೀಂ ಕಾಶಿಮ್ ಅವ್ರ ಚುನಾವಣೆ ಪಾಪ ಬಂದೆಲ್ಲ ಸುತ್ತಾಡಿ ಹೋಗಿದ್ರು. ಇವತ್ತೆಲ್ಲ ಯಾವ ವೇದಿಕೆ ಒಳಗವ್ರು ಕಾಣಾಕ್ತಿಲ್ಲ. ಯಾಕ? ನಮ್ ಸಮುದಾಯದ ಒಬ್ಬ ನಾಯಕ, ನಮ್ ಹನೀಫ್ ಸುತ್ತಗಟ್ಟಿ ಅವ್ರು ನಮ್ ಸಮುದಾಯದ ನಾಯಕ. ಕಾಂಗ್ರೆಸ್ ಗಿರಾಕ್ ಅವರು ಮಾಡಿದ್ರು, ಅವ್ರು ಇವತ್ತು ಕಾಣ್ತಾ ಇಲ್ಲ. ನಮ್ ಹಿರಿಯರಾದಂತ ಗಡ್ಕರಿ ಕಾಕ ಅವ್ರು, ಜಮಾತ್ ಹಿರಿಯರು, ಒಗ್ಗಡಿಸಿಂದ ಹೋಗುವಂತದಿಲ್ಲ. ಇವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕಾಗಿ DB ನಾಮದಾರ್ ಸಾಹೇಬರ ನೇತೃತ್ವದಲ್ಲ ಕಾಂಗ್ರೆಸ್ ಸೇರಿದ್ರು. ಇಂಥವ್ರು ಕರ್ಕೊಂಡು ಇವತ್ತು ಎಲ್ಲಿ ಕಾಂಗ್ರೆಸ್ ಅವ್ರ ಮೀಟಿಂಗ್ ಕರೆಯತ್ತಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವ್ರ ಅದ್ರ ಬಗ್ಗೆ ಹೇಳಿಕೆ ಕೊಡಲ್ಲ. ಇಲ್ಲಿವರೆಗೂ ಅಧಿಕಾರಕ್ಕೆ ಬಂದಾಗಿಂದ ಇಲ್ಲಿವರೆಗೂ ನಿಮ್ಗೆ ಏನು ಇನ್ವೈಟ್ ಕರೆದಿಲ್ಲ ಯಾವ್ದು ಕಾಂಗ್ರೆಸ್? ಏನು ಮಾಡಕ್ ಕರೆದಿಲ್ಲ. ಮತ್ತೆ ಯಾವ ರೀತಿ ಭಯ? ಮತ್ತೆ ನೀವು ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷ ಅಲ್ಲ ಕರೆದಿಲ್ಲ, ಅವರೇ ಹೇಳ್ಬೇಕು. ಶಂಕರ್ ಹೊಳೆಯವರು ಮೊನ್ನೆ ನಿಮ್ ಇದ್ರೊಳಗೆ ಹೇಳಿಕೆ ಕೊಟ್ರು. ಅವರು ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಚಿಲ್ಲೆದಾರ್ ಚುನಾವಣೆ ನಿಂತಿದ್ದ, ಅರ್ಜಿ ಸಲ್ಲಿಸಿದ್ದ, ಯಾಕೇನ್ ತಕೊಂಡ ಅಂತೇಳಿ. ಶಂಕರಣ್ಣ ಹೊಳಿ, ನೀ ನನ್ನ ನಾಯಕ ಇದ್ದಿ ಮೊದಲು ಒಂದ್ ಟೈಮ್ದೊಳಗೆ. DB ನಾಮದಾರ್ ಸಾಹೇಬ್ರು ಹೊರಗೆ ಹಾಕಿದಾಗ ನಿನ್ನ ಜೊತೆ ನಾನೇ ತಗೊಂಡು, ನೀ KPCC ಮೆಂಬರ್ ಇದ್, ನಿಮ್ ಹಳೆಯಾದಂತ ಬಸವರಾಜ್ ಕಾದೋಳಿ ಬ್ಲಾಕ್ ಅಧ್ಯಕ್ಷರ, ನಿಮ್ ಜೊತೆ ಹೆಗಲು ಕೊಟ್ಟು ನಾವು ನಿಮಗೆ ಮಾಡಿ ನಿಂತೀವಿ. ನಾನು ಯಾಕೆ ಅದನ್ನ ಹಿಂದ್ ತಕೊಂಡೇನೆ ಅಂತಂದ್ರೆ, ನಮ್ಮ ನಾಯಕರಾದಂತ ವಿಧಾನ ಪರಿಷತ್ ಸದಸ್ಯರಾದಂತ ಚಂದ್ರರಾಜ್ ಹಟ್ಟಿಗೋಳಿಯವ್ರು ಬಂದ್, ಅಣ್ಣ ನಿನ್ನಿಂದ 4 ಸೀಟ್ ನಮ್ಗೆ ಹೊಡೆದು ಬೀಳ್ತಾವ, 4 ಜನ ಬೇರೆದವ್ರು ಬಂದ್ರೆ ನಾಳೆ ಆಡಳಿತ ನಡ್ಸಕ್ ಬಹಳ ತೊಂದರೆ ಆಕತಿ. ನಾವು ಈಗಾಗಲೇ ಎಲ್ಲರಿಗೂ ನಾವು ಹೆಸರು ಘೋಷಣೆ ಮಾಡಿದೀವಿ, ದಯಮಾಡಿ ನಮ್ ಸಹಕಾರ ಕೊಡು, ನಾವು ಸಕ್ಕರೆ ಕಾರ್ಖಾನೆ ಚಂದಾಗಿ ತೋರಿಸ್ತೇನೆ ಅಂದಾಗ ಅವ್ರು ಬಂದು ನಂತೆ ವಿನಂತಿ ಮಾಡ್ಕೊಂಡಾಗ ಅವ್ರ ವಿನಂತಿ ಒಂದ್ ಮೇರೆಗೆ ನಾನು ಹಿಂತಕೊಂಡೇನಿ. ಇದಾದ್ಮೇಲೆ 2 ದಿನ ಮುದುಕಪ್ಪ ಮರಡಿ, ಆಮೇಲೆ ಮುಡ್ಡಪ್ಪಣ್ಣ ಸಕ್ರಣ್ಣವ್ರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ, ಕಂಟಿನ್ಯೂ 2 ದಿವಸ ಬಂದು ನನ್ನ ಹತ್ರ ವಿನಂತಿ ಮಾಡ್ಕೊಂಡ್ರು. ನಾನು ನನ್ನ ಏಳಿಗೆಕ್ಕಿಂತ ಕಿತ್ತೂರು ನಾಡಿನ ಜನರ ಏಳಿಗೆ ಬಯಸ್ತೇನೆ. ನಾನು ಹೇಳಿದೆ, ಚಂದ್ರರಾಜ್ ಹಟ್ಟಿ ಒಳ್ಳೆ ಫೈನಲ್ ನೀವು ಒಟ್ಟರು ಕೂಡ ಮತ ಹಾಕ್ರಿ ಅಂತ. ಯಾಕೆ? ನಾಳೆ ಇವ್ರು ಸಕ್ಕರೆ ಕಾರ್ಖಾನೆ ನಡೆಸಿ ತೋರಿಸ್ತಾರೆ, ಸಕ್ಕರೆ ಕಾರ್ಖಾನೆ ಅಭಿವೃದ್ಧಿ ಪಥದ ಹೋಗತ್ತಂತೇಳಿ. ಶಂಕರಣ್ಣ ಹೊಳೆಯವರ ದಯವಿಟ್ಟು ಮಾತಾಡುವಾಗ ನೀವು
ಅಧಿಕಾರಕ್ಕಾಗಿ ಮುಂದಿದ್ದಾಗ ಅವ್ರು ಹೊಗಳ್ತೀರಿ, ಹಿಂದ ಅವ್ರು ಬೈತೀರಿ. ಅಂತ ಕೆಲಸ ಜೀವನದಾಗ ನಾವು ಮಾಡಕ್ ಹೋಗುದಿಲ್ಲ. ದಯವಿಟ್ಟು ಹೇಳುದ್ರಾಗ ಬೈದಿರೋದಕ್ಕೆ ಏನಾದ್ರು ದಾಖಲೆಗಳಿದಾವ ನಿಮ್ಮ ಹತ್ರ? ಯಾರ ಸಮಯ ಸಂದರ್ಭ ಬಂದಾಗ ಬಿಡುಗಡೆ ಮಾಡಂದ್ರೆ ಮಾಡ್ತೇನೆ. ಏನ್ ಆಡಿಯೋನೋ ವಿಡಿಯೋನೋ ಬೈ? ಎರಡೂ ಅದಾವು. ಯಾರು ಶಂಕರ್ ಹೊಳ್ಳಿ ಅವ್ರು ಯಾರು ಬೈದಿರೋದು ಬೈ? ಅದ್ ಆಮೇಲೆ ಮಾಡ್ತೀನಿ. ಅವ್ರು ಯಾರು ಬೇದ್ರು ಗೊತ್ತಾಕತ್ತವ. ಸ್ವಲ್ಪ ಹೇಳಿಕೆ ಕೊಡುವಾಗ ಬಾಳ ಚಂದ ಕೊಡು ಅಂತ ಹೇಳ್ರಿ. ಶಾಸಕರಿಗೆ ಇದೇ ಶಾಸಕರಿಗೆ ಇವ್ರು ವಿರೋಧ ಮಾಡ್ತಿದ್ರು. ಇವ್ರು ಸಾಕಷ್ಟು ಇವ್ರ ಬಗ್ಗೆ ಜನರಿಗೆ ನಮ್ಮ ಹೈಕಮಾಂಡ್ ದೂರ್ ಕೊಟ್ರಿ. ಇವ್ರು ದೂರ್ ಕೊಟ್ಟವ್ರು ಸಮೀಪ್ ಮಗಲ್ದಾಗ ನಾವು ಕರ್ಕೊಂಡೋಗಿ ವಿಜಯ್ ಶಿಂದೆ ಅವರು ನಾವೆಲ್ಲ ಕರ್ಕೊಂಡೋಗಿ 2006ರಿಂದ ನೀವು ಈ ಭಾಗದ ನೀವು MLA ಆಗ್ಬೇಕಂತ ಹೇಳಿ ನಾವು ನಿಮ್ ಪರವಾಗಿ ಹೋರಾಟ ಮಾಡಿದವರು. ನಾವು ನಿಮ್ ವಿರೋಧಿಗಳು ಇವತ್ತು. ನಿಮ್ಮನ್ನೆಲ್ಲ DV ನಾಮದಾರ್ ಸಾಹೇಬ್ರಂತ ಏನ್ ಅಧಿಕಾರ ಅನುಭವಿಸುವಾಗ ನಿಮ್ಮನ್ನೆಲ್ಲ ಬೈದವ್ರು ಇವತ್ತ ನಿಮ್ಮ ಆಪ್ತರು. ಇವತ್ತು ನಿಮ್ ಅಧಿಕಾರ ಅನುಭವಿಸೋರೆಲ್ಲ ಇವತ್ತು ಅವ್ರು. ಅದನ್ನ ತಿಳ್ಕೊಂಡು ನಾವೇ ನಿಮ್ಗೆ ಹೇಳಂಗಿಲ್ಲ. ರೋಹಿಣಿ ನಾನು ಜನತೆಗೆ ಕೊಟ್ಟಿ, ನಾವು ಕೊಟ್ಟಿದ್ ತಪ್ಪ ಏನ್ರ ಬೇಕಲ್ಲ. ಹಬೀಬ್ ಶಿಲೇದಾರ್ ಮಾಡಿದ್ ತಪ್ಪ ಬೇಕಲ್ಲ. ಇದನ್ನ ಬಿಟ್ಟ ಹಬೀಬ್ ಶಿಲೇದಾರ್ ಏನ್ರ ಪಕ್ಷದ್ರೋಹಿ ಚಟುವಟಿಕೆ ಮಾಡಿದ್ರು, ಸಾಕ್ಷಿ ಇದ್ರು. ಆ ಸಾಕ್ಷಿ ಇಟ್ಕೋರಿ. ಮ್ಯಾಲ ಹೈಕಮಾಂಡ್ ಐತಿ, ಸತೀಶ್ ಜಾರಕಿಹೊಳಿ ಸಾಹೇಬ್ರ ಐತಿ. ಅದನ್ನ ನಾನು ಮ್ಯಾಲ ಕ್ರಮ ಕೈ ಕೊಡ್ರಿ. ನೀವ ಇಬ್ರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ವೀರಕುಮಾರ್ ಸಾಹೇಬ್ರು ಸೋಲ್ಸಿರಿ, DV ನಾಮದಾರ್ ಸಾಹೇಬ್ರು ಸೋಲ್ಸಿರಿ. ಕಾಂಗ್ರೆಸ್ ಪಾರ್ಟಿ ಕೊಟ್ಟಾಗ ನಿಮ್ ಮೇಲೆ ಏನ್ರ ಆಕ್ಷನ್ ಆಗಿತ್ತು? DV ನಾಮದಾರ್ ಸಾಹೇಬ್ರು ನಿಮ್ ಮೇಲೆ ಆಕ್ಷನ್ ಆಗಲಿ ಅಂತೇಳಿ ಶಿಸ್ತು ಸಮಿತಿಗೆ ಕೊಟ್ಟಂತ ವರದಿ ಫೈಲ್ನು ಅಲ್ಲೇ ಐತಿ. ನನಗೆ ಏನ್ರ ಅಂತದ್ ಏನ್ರ ಸಂವಿಧಾನಕ್ಕೆ ಹುದ್ದಿ ನನ್ನ ಪಾರ್ಟಿ ಏನಾರ ಕೊಟ್ಟೈತೆ? ನನಗೆ ಏನು ಕೊಟ್ಟಿಲ್ಲ. ಅದಕ್ಕ ಈಗ ಜಿಲ್ಲಾ ಪಂಚಾಯತಿ ಚುನಾವಣೆ ಐತಿ. ಚನಗೌಡ ಪಾಟೀಲ್ರು ಕಾದೋಳಿ ಜಡ್ಪಿ ಬಾಳ ದುಡ್ದಾರ, ಮುಲ್ಕಾಪ ಮರಡಿ ಅವ್ರು ದುಡ್ದಾರ. ಅಂತವ್ರು ಜಡ್ಪಿ ಟಿಕೆಟ್ ಸಿಗ್ಲಿ. ಅದನ್ನ ಬಿಟ್ಟ ಯಾರೋ ನಿಮಗ್ ಫೈನಾನ್ಸ್ ಹೆಲ್ಪ್ ಮಾಡ್ಯಾರ ಅಂತ ಅಂತಾರ ಕರ್ಕೊಂಡ್ಬಂದ ನೀವೆಲ್ಲಾರ ಮಾಡಿದ್ರು. ಹೊರತು ಬಿಡೋದು ಪಕ್ಷಕ್ಕೆ. ಪಕ್ಷದ ಕಾರ್ಯಕರ್ತರು ಆ ಟೈಮ್ದೊಳಗ ಹೋರಾಟ ಮಾಡ್ಬೇಕಾಗ್ತದೆ. ಈಗ ನಾಳೆ ನಮ್ಮ ಮುಸಲ್ಮಾನ್ ಸಮುದಾಯ ನೀವು ನೋಡತ್ತೀರಿ, 36,000 40,000 ಜನ ಐತಿ. ಎಲ್ಲಿ ಯಾವ ವೇದಿಕೆ ಮೇಲೆ ಕುಡ್ಸಾತಾರ ಇವ್ರನ್ನ ತಗೊಂಡ್ಬಂದ? ಇವ್ರು ಒಟ್ಟೆ ಓಟ್ ಹಾಕೋರ್ ಅಷ್ಟನ ಇವ್ರು? ನಮ್ ಇವತ್ತು ನೋಡ್ರಿ ಹಿಂದೂ ಸಮಾಜ, ಹಿಂದುಳಿದ ಸಮಾಜದವ್ರಿಗೆ ಏನ್ KPCC ಮೆಂಬರ್ ಕೊಟ್ರ ಇವ್ರು ನಾಮಿನೇಟ್ ಯಾರನ್ನ ಮಾಡಿದಾರ? ಇವತ್ತು ಇನ್ನು ಮಾಡಕ್ಕೆ 3 ವರ್ಷ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಮಾಡಕ್ಕಾಗಿಲ್ಲ. ಸಮಿತಿ ಮಾಡಿರ? ಹೇಳ್ರಲ್ಲ, ನೀವ ಹೇಳ್ರಿ. ಮಾಡಿದಾರ? ಮಾಡ್ಲಿಲ್ಲ. ನಾಳೆ ಚುನಾವಣೆನ ಮಾಡುದ ನಾವು? Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.